ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇವತ್ತಿನ ದಿನವನ್ನು ನಾವು ಹರೇ ಕೃಷ್ಣದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆಯೇ ನಮ್ಮ ದಿನ ಪ್ರತಿನಿತ್ಯ ಮೊದಲು ಹಾಲು ಬಿಸಿ ಮಾಡೋದ್ರಿಂದ ಶುರುವಾಗ್ತದೆ ಅಲ್ವಾ. ನಾನು ನಿಮ್ಮ ಮನೇಲಿ ಎಲ್ಲರ ಮನೇಲೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ಏನೇನು ಅಡುಗೆ ಮಾಡಿದೆ ಅಂತ ನೋಡೋಣ. ಮೊಳಕೆ ಕಾಳು, ಹೆಸರು ಕಾಳಿನ ಮೊಳಕೆ ಕಾಳು ಬರೆಸಿಟ್ಕೊಂಡಿದ್ದೆ. ಆ ಮೊಳಕೆ ಕಾಳಿಗೆ ಹಸಿಮೆಣಸು, ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದನ್ನು ಹಾಕಿ ವಿಷಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಚಟ್ನಿ, ಬದನೆಕಾಯಿ ಚಟ್ನಿ ಮಾಡೋಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಶುಂಠಿಯನ್ನು ಹೆಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸೈಡಿಗೆ ಪಲ್ಯ ಮಾಡೋಕ್ಕೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಯೋಕ್ಕೆ ಇಟ್ಟಿದ್ದೀನಿ. ಅದು ಚಟಪಟ ಅಂತ ಸಿಡಿದ ನಂತರ ಅದಕ್ಕೆ ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು ಯಾವಾಗಲೂ, ಯಾಕಂದರೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯ್ತದೆ. ಇಷ್ಟು ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಈರುಳ್ಳಿ ಬೇಯೋಕ್ಕೆ ಇಟ್ಕೊಳ್ಳೋಣ. ಈರುಳ್ಳಿ ಬೆಂದಾದ ನಂತರ ತೆಗೆದು ನೋಡೋಣ ಈಗ ಬೆಂದಿದೆ ಅಂತ. ಬೇಯ್ದಿದೆ ಮಾತ್ರ ಈಗ ಚೆನ್ನಾಗಿ. ಇದು ಬೆಂದಾದ ನಂತರ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿರುವಂತಹ ಸಬ್ಬಸಿಗೆ, ಟೊಮ್ಯಾಟೊ ಎಲ್ಲ ಅದನ್ನು ಕಟ್ಟು ತೆಗೆದಿಟ್ಕೊಂಡು ಉಳಿದಿರುವಂಥದ್ದನ್ನಷ್ಟೇ ನಾವು ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಈ ಕಟ್ಟನ್ನು ಮುಂದೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೀವು ನನ್ನ ಜೊತೆ ನೋಡ್ತಾ ಇರಿ ವಿಡಿಯೋನ. ನಂತರ ಇದಕ್ಕೆ ಸ್ವಲ್ಪ ರುಬ್ಬಿಟ್ಕೊಂಡಿರುವಂತಹ ಕಾಯಿಯನ್ನು ಮಿಕ್ಸ್ ಮಾಡಿದ್ದೀನಿ ಪಲ್ಯಕ್ಕೆ ರುಚಿ ಬರೋಕ್ಕೆ. ನಂತರ ಮಿಕ್ಸಿ ಜಾರ್ಗೆ ನಾವು ಬೇಯಿಸಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊವನ್ನು, ಕೊತ್ತಂಬರಿಯನ್ನು ಹಾಕಿ ಒಂದು ಸಾರಿ ಗಿರಕ್ಕೆ ಕನ್ಸ್ಕೊಳ್ಳಿ. ಮತ್ತು ಬದನೆಕಾಯಿ ಹಾಕಿ ಮತ್ತೊಂದು ಸಾರಿ ಗಿರಕ್ಕೆ ಕನ್ಸ್ಕೊಳ್ಳಿ. ಯಾಕಂದರೆ ತುಂಬ ಗಿರಕ್ಕೆ ಮಾಡಿದ್ರೋ ನೀವು ಚಟ್ನಿ ಮಾತ್ರ ಪೇಸ್ಟಾಗಿ ಅಷ್ಟೊಂದು ರುಚಿನೇ ಬರಲ್ಲ. ಇದಕ್ಕೆ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಚಟ್ನಿ ರೆಡಿಯಾಗಿದೆ. ಹಾಗೆ ಈಗ ಚಪಾತಿ ಹಿಟ್ಟು ನಾನು ಮೊದಲೇ ಕಲಸಿಟ್ಟಿರ್ತೀನಿ, ಅದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೋವನ್ನು ರೆಡಿ ಮಾಡ್ಕೋತೀನಿ. ಡೋ ರೆಡಿ ಮಾಡಿಕೊಂಡು ಒಂದೇ ಸಾರಿ ಉರುಳಿಯನ್ನು ನಾನು ಮಾಡಿಟ್ಕೋತೀನಿ. ನೀವು ನೋಡಬಹುದು ಇಲ್ಲಿ ಉರುಳಿಗಳನ್ನು ಮಾಡ್ಕೋತಾ ಇದ್ದೀನಿ. ಒಂದೇ ಅಷ್ಟು ಉರುಳಿಗಳು ರೆಡಿಯಾದ ನಂತರ ನಾನೇನು ಮಾಡ್ತೀನಿ, ಚಪಾತಿನ 4 ಫೋಲ್ಡಾಗಿ ಮಡಚಿ ಚಪಾತಿನ ದೊಡ್ಡಕ್ಕೆ ಲಟ್ಟಿಸ್ಕೊಳ್ತೀನಿ. ಹಾಗಾಗಿ ನಾನು ನೋಡಬಹುದು ನೀವಿಲ್ಲಿ ಹೇಗೆ ನಾನು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ 4 ಫೋಲ್ಡ್ ಮಾಡಿ ಅಂತ. ನಾನು ಒಂದೇ ಸಾರಿ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾವು ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಮಾಡ್ಕೋಬಹುದು. ಈಗ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ, ನೋಡಬಹುದು ನೀವು. ಚಪಾತಿನ ಚೆನ್ನಾಗಿ ಲಟ್ಟಿಸ್ಕೊಂಡ ನಂತರ ತವಾ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ತವಾ ಈಗ ಬಿಸಿ ಆಗಿದೆ. ಬಿಸಿ ಆಗಿದ್ದ ತವಾ ಮೇಲೆ ಲಟ್ಟಿಸಿರುವಂತಹ ಚಪಾತಿಯನ್ನು ಹಾಕಿದ್ದೀನಿ. ನೀವು ನೋಡಬಹುದು ಇಲ್ಲಿ ಚಪಾತಿ ಹೇಗೆ ಬುರ ಉಬ್ಬುತ್ತಾ ಇದೆ ಅಂತ. ಪ್ರತಿಯೊಂದು ಚಪಾತಿನೂ ಹೀಗೆ ಉಬ್ಬಬೇಕು ಅಂದರೆ ನೀವು ಚಪಾತಿ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಹಾಲು ಮತ್ತು ಎಣ್ಣೆ, ಉಪ್ಪನ್ನು ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬತ್ತೆ. ಹಾಗೆ ನಮ್ಮ ಮನೆಯವ್ರಿಗೆ ಆಫೀಸಿಗೆ ಟೈಮ್ ಆಗಿದೆ, ಹಾಗಾಗಿ ಲಂಚ್ ಬಾಕ್ಸನ್ನು ಕೂಡ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ. ಮಾಡಿಟ್ಟಿರುವಂತಹ ಚಪಾತಿ, ಪಲ್ಯ ಮತ್ತು ಬದನೆಕಾಯಿ ಚಟ್ನಿ, ಆಮೇಲೇನು ಸೌತೆಕಾಯನ್ನು ಹೆಚ್ಚಿ ಹಾಕ್ಕೊಡ್ತಾ ಇದ್ದೀನಿ ನಾನು. ಇವತ್ತಿಷ್ಟೇ ಕೊಡ್ತಾ ಇದ್ದೀನಿ ಅವರಿಗೆ. ನಂತರ ಈಗ ನಾವು ಕಟ್ಟು ತೆಗೆದಿಟ್ಕೊಂಡಿದ್ವಿ ಅಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಕುಟ್ಕೊಂಡು ರಸಮನ್ನು ಮಾಡ್ತೀನಿ. ಹಾಗಾಗಿ ಹಸಿಮೆಣಸು, ಶುಂಠಿಯನ್ನು ಕುಟ್ತಾ ಇದ್ದೀನಿ ಇಲ್ಲಿ. ಹಸಿಮೆಣಸು, ಶುಂಠಿಯನ್ನು ಕುಟ್ಟಿಕೊಂಡು ಚೆನ್ನಾಗಿ ಇದರಲ್ಲಿ ನಾನು ಸ್ವಲ್ಪ ಅಂದರೆ ಪೂರ್ತಿ ನುಣ್ಣಗಾಗೂ ಕುಟ್ಕೊಳ್ಳಲ್ಲ, ಸ್ವಲ್ಪ ಹೀಗೆ ತರಿಯಾಗಿ ಕುಟ್ಕೊಂಡಿರ್ತೀನಿ. ಕುಟ್ಕೊಂಡು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ತೀನಿ ನಾನು. ಸಾಸಿವೆ ಹಾಕಿ ಇದ್ರ ಮೇಲೆ ಮುಚ್ಚತೀನಿ ನಾನು. ಯಾವಾಗಲೂ ಒಗ್ಗರಣೆ ಮಾಡಬೇಕಾದ್ರೆ ಸಾಸಿವೆ ಹಾಕಿದ ನಂತರ ಅದ್ರ ಮೇಲೆ ಮುಚ್ಚಳನ್ನು ಮುಚ್ಚುತ್ತೀನಿ. ಯಾಕಂದರೆ ಸಾಸಿವೆ ಚಟಪಟ ಅಂತ ಸಿಡಿಬೇಕಾದ್ರೆ ಗ್ಯಾಸ್ ಎಲ್ಲ ಗಲೀಜೆದ್ದೋಗ್ಬಿಡುತ್ತೆ ಸಾಸಿವೆ ಎಣ್ಣೆಯಿಂದ. ಹಾಗಾಗಿ ಅದನ್ನು ಮಾಡಿಕೊಂಡು ನಂತರ ಇದಕ್ಕೆ ಜೀರಿಗೆ, ಕರಿಬೇವು ಹಾಕಿ ಕುಟ್ಟಿಟ್ಕೊಂಡಿರುವಂತಹ ಹಸಿಮೆಣಸು, ಶುಂಠಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಂತರ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಗ್ಗರಣೆಗೆ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕೀಗ. ಬೇಯ್ತಾ ಇದೆ, ನೋಡಬಹುದು ತಾವು. ಇದು ಬೇಯೋಷ್ಟೊತ್ತಿಗೆ ನಾನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೈಡಿಗೆ. ಇಷ್ಟು ಮಾಡ್ಕೊಂಡ ನಂತರ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು
ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾವು ಖಾರ ಹೆಚ್ಚಿಗೆ ತಿನ್ನೋದ್ರಿಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿಯನ್ನು ಕಡಿಮೆನೇ ಯೂಸ್ ಮಾಡ್ತೀನಿ. ಅಚ್ಚ ಖಾರದ ಪುಡಿಯನ್ನು ಹಾಕಿದ ನಂತರ ಇದಕ್ಕೆ ನಾನು ರಸಮ್ ಪೌಡ್ರನ್ನು ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಮನೇಲಿ ರಸಮ್ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ, ನಾನು ಅದನ್ನೇ ಯೂಸ್ ಮಾಡೋದು. ನಿಮಗೆ ಬೇಕಾದರೆ ನೀವು ಹೊರಗಡೆಯಿಂದ ತಂದಿರುವಂತಹ ರಸಮ್ ಪೌಡ್ರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಇಷ್ಟಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ಒಗ್ಗರಣೆಯಲ್ಲೇ ರಸಮ್ ಪೌಡ್ರು, ಅಚ್ಚ ಖಾರದ ಪುಡಿ ಎಲ್ಲ ಹಾಕೋದ್ರಿಂದ ಅದ್ರ ಘಮ ಚೆನ್ನಾಗಿ ಬರುತ್ತೆ. ನೀವು ಒಗ್ಗರಣೆಗೆ ಬೇಕಾದರೆ ಇಂಗನ್ನು ಯೂಸ್ ಮಾಡಬಹುದು. ನಾನು ರಸಮ್ ಪೌಡ್ರಲ್ಲಿ ಇಂಗನ್ನು ಹಾಕಿದ್ರಿಂದ ಇದಕ್ಕೆ ಇಂಗು ಯೂಸ್ ಮಾಡಿಲ್ಲ. ನಂತರ ನಾವು ತೆಗೆದು ಇಟ್ಕೊಂಡಿರುವಂತಹ ಕಟ್ಟನ್ನು ಇದಕ್ಕೆ ಈಗ ಹಾಕೋಣ. ಸ್ವಲ್ಪ ನಿಮಗೆ ಹುಳಿ ಬೇಕು ಅನಿಸಿದರೆ ಅದಕ್ಕೆ ಹುಣಸೆ ಹಣ್ಣನ್ನು ಕೂಡ ನೀವು ಸ್ವಲ್ಪ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಯಾಕಂದರೆ ಆಲ್ರೆಡಿ ಟೊಮೆಟೊ ಇದರಿಂದ ಹುಳಿ ಇರುತ್ತೆ ರಸಮ್. ನಂತರ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿಯನ್ನು ಹಾಕಿ ಇಲ್ಲಿಗೆ ನಮ್ಮದು